ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಮನೆಯ ಇಂಚಿಂಚು ಜಾಲಾಡ್ತಾ ಇದ್ದಾರೆ ಪೊಲೀಸರು. ದರ್ಶನ್ ಮನೆಯಲ್ಲಿ ಶೂ ಬಿಟ್ಟಿದ್ದ ಆರೋಪಿ ನಂದೇಶ್. ದರ್ಶನ್ ಮನೆಯಲ್ಲಿದ್ದಂತಹ ಶೂ ಅನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ದರ್ಶನ್ ಮನೆಯ ಇಂಚಿಂಚನ್ನು ಸಹ ಜಾಲಾಡ್ತಾ ಇದ್ದಾರೆ ಪೊಲೀಸರು. ದರ್ಶನ್ ಮನೆಯಲ್ಲಿ ಆರೋಪಿ ನಂದೇಶ್ ಶೂ ಬಿಟ್ಟಿದ್ದ, ಆ ಶೂ ಅನ್ನ ಸಹ ಈಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ನಂದೀಶ್ ಶೂ ಮತ್ತು ಬಟ್ಟೆಯನ್ನ ಸೀಸ್ ಮಾಡಲಾಗಿದೆ ಪೊಲೀಸರಿಂದ. ನಂದೀಶ್ ಮನೆಯಲ್ಲಿ ಕೊಲೆ ದಿನ ಧರಿಸಿದ್ದ ಬಟ್ಟೆ ಸೀಸ್ ಆಗಿದೆ. ಆರ್ಆರ್ ನಗರದ ನಂದೀಶ್ ಮನೆಯಲ್ಲೂ ಸಹ ಪರಿಶೀಲನೆಯನ್ನ ನಡೆಸಲಾಗ್ತಾ ಇದೆ. ನಂದೀಶ್ ಮನೆಯಲ್ಲೂ ಸಹ ಪರಿಶೀಲನೆ ನಡೆಸ್ತಾ ಇದ್ದಾರೆ ಪೊಲೀಸರು. ದರ್ಶನ್ ಮನೆಯಲ್ಲಿ ಇಂಚಿಂಚು ಜಾಲಾಡ್ತಾ ಇದ್ದಾರೆ ಪೊಲೀಸರು. ಮೂಲೆ ಮೂಲೆಯನ್ನು ಸಹ ಹುಡುಕಾಟ ಮಾಡ್ತಾ ಇದ್ದಾರೆ, ಯಾವುದಾದ್ರೂ ಸಾಕ್ಷಿಗಳು ಸಿಗಬಹುದು ಅಂತ. ದರ್ಶನ್ ಮನೆಯಲ್ಲಿ ಆರೋಪಿ ನಂದೀಶ್ ಶೂ ಅನ್ನ ಬಿಟ್ಟಿದ್ದ, ಆ ಶೂ ಅನ್ನ ಈಗ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಜೊತೆಗೆ ನಂದೀಶ್ ಮನೆಯನ್ನು ಸಹ ಮಹಜರು ಮಾಡಲಾಗ್ತಾ ಇದೆ. ನಂದೀಶ್ ಮನೆಯಲ್ಲಿ ನಂದೀಶ್ ರೇಣುಕಾ ಸ್ವಾಮಿ ಕೊಲೆ ಮಾಡಿದಂತಹ ದಿನ ಧರಿಸಿದ್ದಂತಹ ಬಟ್ಟೆಯನ್ನ ಸಹ ಸೀಸ್ ಮಾಡಲಾಗಿದೆ. ಆರ್ಆರ್ ನಗರದಲ್ಲಿರುವಂತಹ ನಂದೀಶ್ ಮನೆಯಲ್ಲಿ ಪರಿಶೀಲನೆಯನ್ನ ನಡೆಸಲಾಗ್ತಾ ಇದೆ ಪೊಲೀಸರಿಂದ. ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ಮಾಡುವಾಗ ಜೊತೆಯಲ್ಲೇ ಇದ್ದ ಈತ, ಇವನು ಸಹ ರೇಣುಕಾ ಸ್ವಾಮಿಗೆ ತೀವ್ರವಾಗಿ ಹಲ್ಲೆ ಮಾಡಿದ್ದ. ಈತನ ಮನೆಯನ್ನ ಸಹ ಈಗ ಸ್ಥಳ ಮಹಜರು ಮಾಡಲಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹರೀಶ್, ಈಗ ದರ್ಶನ್ ಮನೆಯ ಇಂಚಿಂಚನ್ನು ಸಹ ಪೊಲೀಸರು ಜಾಲಾಡ್ತಾ ಇದ್ದಾರೆ. ನಂದೀಶ್ ಶೂ ಸಿಕ್ಕಿದೆ ಅಲ್ಲಿ, ಜೊತೆಗೆ ನಂದೀಶ್ ಮನೆಯಲ್ಲೂ ಸಹ ಸ್ಥಳ ಮಹಜರ ಆಗ್ತಾ ಇದೆ. ಯಾವೆಲ್ಲ ಸಾಕ್ಷ್ಯಗಳು ಸಿಕ್ಕಿದೆ ಹಾಗಾದ್ರೆ ಇದುವರೆಗೂ ಪೊಲೀಸರಿಗೆ? ಖಂಡಿತವಾಗಿ ಪ್ರಗತಿ, ಈಗಾಗಲೇ ನಿನ್ನೆ ಅಷ್ಟೇ ಆರೋಪಿಗಳನ್ನು ಮತ್ತೆ 5 ದಿನ ಕಸ್ಟಡಿಗೆ ಪಡೆದಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಇದೀಗ ತನಿಖೆಯನ್ನು ಚುರುಕುಗೊಳಿಸಿರುವಂಥದ್ದು. ಇವತ್ತು ಆರೋಪಿಗಳ ಬಟ್ಟೆಗಳ ಅಂದರೆ ಎವಿಡೆನ್ಸ್ ಕಲೆ ಹಾಕುವಂಥ ನಿಟ್ಟಿನಲ್ಲಿ ಇವತ್ತು ಪೊಲೀಸರು ಮುಂದಾಗಿರುವಂಥದ್ದು. ನಿನ್ನೆ ಅಷ್ಟೇ ಕೋರ್ಟ್ ಮುಂದೆ ಒಂದಷ್ಟು ಮನವಿಗಳನ್ನು ಮಾಡಿದ್ರು. ಒಂದಷ್ಟು ಆರೋಪಿಗಳ ಬಟ್ಟೆಗಳಾಗಿರ್ಬೋದು, ಜೊತೆಗೆ ಒಂದಷ್ಟು ಆ ಕರೆಂಟ್ ಶಾಕ್ ಕೊಟ್ಟಿದ್ದಂತಹ ಒಂದು ಇನ್ಸ್ಟ್ರೂಮೆಂಟ್ ಆಗಿರ್ಬೋದು, ಬೇರೆ ಬೇರೆ ಇನ್ನೊಂದಷ್ಟು ಜೊತೆಗೆ ವಿಚಾರಣೆ ಬಾಕಿ ಉಳಿದಿದೆ, ಜೊತೆ ಟೆಕ್ನಿಕಲ್ ಎವಿಡೆನ್ಸ್ಗಳನ್ನು ಕಲೆ ಹಾಕಬೇಕು ಅಂತೇಳಿ ಒಂದಷ್ಟು ಮನವಿಯನ್ನು ಮಾಡಿದ್ರು. ಅದರಂತೆ ಇವರನ್ನ ಕಸ್ಟಡಿಗೆ ಕೊಡಲಾಗಿತ್ತು. ಅದರಂತೆ ಇವತ್ತು ಚುರುಕುಗೊಂಡಂತಹ ತನಿಖೆಯಲ್ಲಿ ಇವತ್ತು ಒಂದೊಂದಾಗಿ ಒಬ್ಬೊಬ್ಬ ಆರೋಪಿಯ ಬಟ್ಟೆಗಳನ್ನು ಈಗಾಗಲೇ ವಶಕ್ಕೆ ಪಡೆದಿರುವಂಥದ್ದು. ಕೊಲೆಯಾದ ದಿನ ದರ್ಶನ್ ಮನೆಯಲ್ಲಿ, ಅಂದರೆ ಆ ಕೊಲೆಯಾದಂಥ ದಿನ ನಂದೀಶ್ ದರ್ಶನ್ ಮನೆಯಲ್ಲಿ ತನ್ನ ಶೂ ಅನ್ನು ಬಿಟ್ಟು ಬಂದಿದ್ದ. ಅದಾದ ಬಳಿಕ ಮನೆಗೆ ಹೋಗಿ ಬಟ್ಟೆಯನ್ನು ಬದಲಾಯಿಸಿದ್ದ ಅನ್ನುವಂಥ ಮಾಹಿತಿಗಳನ್ನು ಸಂಗ್ರಹಣೆ ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಆರ್ಆರ್ ನಗರದ ನಂದೀಶ್ ಮನೆಗೆ ತೆರಳಿ ಈಗಾಗಲೇ ಆತನ ಬಟ್ಟೆಗಳನ್ನು ಈಗಾಗಲೇ ವಶಕ್ಕೆ ಪಡೆದು ಅದನ್ನು ಒಂದು ಸೀಸ್ ಮಾಡುವಂಥ ಕೆಲಸ ಆಗಿರುವಂಥದ್ದು. ಜೊತೆಗೆ ಒಂದು ಕಡೆ ದರ್ಶನ್ ಆರ್ಆರ್ ನಗರದ ದರ್ಶನ್ ಮನೆಗೂ ಸಹ ತೆರಳಿ ಅಲ್ಲಿ ಆತನ ಬಿಟ್ಟಿದ್ದಂಥ ಶೂ ಅನ್ನು ಈಗಾಗಲೇ ವಶಕ್ಕೆ ಪಡೆದಿರುವಂಥದ್ದು. ಮತ್ತೊಂದು ಕಡೆ ಪವಿತ್ರ ಗೌಡ ಮನೆಯಲ್ಲೂ ಸಹ ಒಂದು ಶೋಧ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ಪವಿತ್ರ ಗೌಡ ಆ ಒಂದು ಸ್ಥಳಕ್ಕೆ, ಅಂದರೆ ಕೊಲೆಯಾದಂಥ ದಿನದಲ್ಲಿ ಇದ್ದಂತಹ ಬಟ್ಟೆ ಮತ್ತು ಆಕೆಯ ಚಪ್ಪಳಿಯಿಂದ ಹೊಡೆದಿದ್ಲು ಅನ್ನುವಂಥ ಮಾಹಿತಿ ಸಿಕ್ಕಿತ್ತು. ಅದರಂತೆ ಅವರ ಮನೆಯಲ್ಲಿ ಮಹಜರ್ ಕಾರ್ಯವನ್ನು ಈಗಾಗಲೇ ಮಾಡಲಾಗ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಇವತ್ತು ಒಬ್ಬೊಬ್ಬರೇ ಆರೋಪಿಗಳ ಬಟ್ಟೆಗಳನ್ನು ಪೊಲೀಸರು ವಶಕ್ಕೆ ಪಡಿತಾ ಇರುವಂಥದ್ದು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹತ್ತರವಾದಂಥ ಎವಿಡೆನ್ಸ್ಗಳನ್ನು ಕಲೆ ಹಾಕುವಂಥ ನಿಟ್ಟಿನಲ್ಲಿ ಪೊಲೀಸರು ಮುಂದಜ್ಜೆ ಹಾಕಿರುವಂಥದ್ದು. ಪ್ರಗತಿ, ಇನ್ನು ಹರೀಶ್, ರೇಣುಕಾ ಸ್ವಾಮಿ ಕೊಲೆ ಮಾಡಿದ ನಂತರದಲ್ಲಿ ನಂದೀಶ್ ಹಾಗಾದ್ರೆ ದರ್ಶನ್ ಮನೆಗೆ ಹೋಗಿದ್ದ ಅನ್ನೋದಕ್ಕೆ ಒಂದು ಪ್ರೂಫ್ ಸಿಕ್ಕಿದೆ. ನಂದೀಶ್ನ ಶೂ ಸಿಕ್ಕಿದೆ ದರ್ಶನ್ ಮನೆಯಲ್ಲಿ. ಹಾಗಾದ್ರೆ ನಂದೀಶ್ ಒಬ್ನೇ ಹೋಗಿದ್ನ? ಕೊಲೆ ಆದ ನಂತರ ದರ್ಶನ್ ಬಳಿಯಲ್ಲಿ ಇನ್ನೂ ಬೇರೆ ಆರೋಪಿಗಳು ಸಹ ಹೋಗಿದ್ರ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಸಾಕ್ಷ್ಯಗಳು ಸಿಕ್ಕಿದೆಯಾ? ಪ್ರಗತಿ, ಇದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ ಈಗಾಗಲೇ ವಿಚಾರಣೆಯ ಪೊಲೀಸರು ಮಾಡ್ತಾ ಇರುವಂತದ್ದು. ಆರೋಪಿಗಳು ವಿಚಾರಣೆಯಲ್ಲಿ ಹೇಳಿದಂತ ಒಂದಷ್ಟು ಹೇಳಿಕೆಗಳ ಆಧಾರದ ಮೇಲೆ, ಅಂದ್ರೆ ಪ್ರಮುಖವಾಗಿ ಈ ಒಂದು ಕೊಲೆ ಪ್ರಕರಣಕ್ಕೆ ಬಟ್ಟೆಗಳು ಎವಿಡೆನ್ಸ್ ಆಗುತ್ತೆ. ಯಾಕಂದ್ರೆ ಆ ಬಟ್ಟೆ ಮೇಲೆ ಏನಾದರೂ ರಕ್ತ ಅಥವಾ ರೇಣುಕಾ ಸ್ವಾಮಿಯ ರಕ್ತ ಅಥವಾ ಕೂದಲು ಇನ್ನಿತರ ಬೇರೆ ಏನಾದ್ರೂ ಸಿಗುತ್ತಾ ಅನ್ನುವಂತ ನಿಟ್ಟಿನಲ್ಲಿ, ಅಂದ್ರೆ ಟೆಕ್ನಿಕಲ್ ಎವಿಡೆನ್ಸ್ಗಳು ಸ್ಥಳ ಮಹಜರು ಮಾಡಿದಂತಹ ಸಂದರ್ಭದಲ್ಲಿ ಏನೆಲ್ಲ ಟೆಕ್ನಿಕಲ್ ಎವಿಡೆನ್ಸ್ಗಳು ಬೇಕು, ಜೊತೆಗೆ ಪೊಲೀಸರಿಗೆ, ಅಂದ್ರೆ
ಪ್ರತಿಯೊಬ್ಬ ಆರೋಪಿಯ ಬಟ್ಟೆ ಎವಿಡೆನ್ಸ್ ಆಗುತ್ತೆ. ಹೀಗಾಗಿ ಆ ಒಂದು ಎವಿಡೆನ್ಸ್ ಮುಖಾಂತರ ಪೊಲೀಸರು ಮಹತ್ತರವಾದಂತಹ ಒಂದು ಮಾಹಿತಿಗಳನ್ನ ಕಲೆ ಹಾಕುವಂತ ನಿಟ್ಟಿನಲ್ಲಿ ಮುಂದಾಗಿರುವಂತದ್ದು. ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಆರೋಪಿ ಕೊಟ್ಟಂತ ಹೇಳಿಕೆಗಳು ಎಲ್ಲೆಲ್ಲಿ ಏನೇನು ಇಟ್ಟಿದ್ದಾರೆ ಅಂದ್ರೆ ಕೊಲೆಗೆ ಸಂಬಂಧಪಟ್ಟಂತೆ ಸಾಕ್ಷ್ಯಾಧಾರಗಳನ್ನ ಎಲ್ಲಿ ಬಚ್ಚಿಟ್ಟಿದ್ದಾರೆ ಅನ್ನುವಂಥದ್ದನ್ನ ಈಗಾಗಲೇ ವಿಚಾರಣೆ ಮಾಡಿ ತಿಳಿದುಕೊಂಡಿರುವಂತದ್ದು. ಅದರಂತೆ ಇವತ್ತು ದರ್ಶನ್ ಮನೆಯಲ್ಲಿ ನಂದೀಶ್ ಶೂ ಬಿಟ್ಟಿದ್ದ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಸಿಕ್ಕಿದೆ. ಆದ್ರೆ ದರ್ಶನ್ ಮನೆಗೆ ಯಾರ್ಯಾರು ಹೋಗಿದ್ರು ಅನ್ನುವಂಥದ್ದು ಇನ್ನು ಮಾಹಿತಿ ಸಿಕ್ಕಿಲ್ಲ. ಆದ್ರೆ ಕೊಲೆಯಾದ ನಂತರ ನಂದೀಶ್ ದರ್ಶನ್ ಮನೆಗೆ ಹೋಗಿದ್ರು ಅನ್ನುವಂತ ಮಾಹಿತಿಗಳು ಇದಾವೆ. ಅಲ್ಲಿ ಶೂ ಅನ್ನ ಸಹ ಕಳಚಿಟ್ಟು ಬಂದಿದೆ. ಅದರಂತೆ ಸಹ ಈಗಾಗಲೇ ಅವರ ಶೂ ಅನ್ನ ಈಗಾಗಲೇ ವಶಕ್ಕೆ ಪಡೆದಿರುವಂತದ್ದು. ಉಳಿದಂತೆ ಎಲ್ಲಾ ಆರೋಪಿಗಳ ಬಟ್ಟೆಗಳನ್ನ ಈಗಾಗಲೇ ಕಲೆಕ್ಟ್ ಮಾಡುವಂತ ನಿಟ್ಟಿನಲ್ಲಿ ಪೊಲೀಸರು ಮುಂದಜ್ಜೆ ಹಾಕಿರುವಂತದ್ದು. ಪ್ರಮುಖವಾಗಿ ಆ ಒಂದು ಪಟ್ಟಣಗೆರೆಯಲ್ಲಿರುವಂತಹ ಶೆಡ್ ನಲ್ಲಿ ಒಂದಷ್ಟು ಏನು ಸ್ಥಳ ಮಹಜರನ್ನ ಮಾಡ್ತಾರೆ, ಅಲ್ಲಿ ಒಂದಷ್ಟು ಫುಟ್ ಪ್ರಿಂಟ್ಸ್ ಅಂದ್ರೆ ಅವರು ಓಡಾಡಿರುವಂತಹ ಫುಟ್ ಪ್ರಿಂಟ್ಸ್ ಆಧಾರದ ಮೇಲೆ ಈಗಾಗಲೇ ಟೆಕ್ನಿಕಲ್ ಎವಿಡೆನ್ಸ್ ಆಗುತ್ತೆ, ಅದನ್ನ ಕಲೆಕ್ಟ್ ಮಾಡಿರ್ತಾರೆ. ಹೀಗಾಗಿ ಆ ಫುಟ್ ಪ್ರಿಂಟ್ ಒಂದು ಶೇಖರಣೆ ಮಾಡಿದಂತಹ ಸಂದರ್ಭದಲ್ಲಿ ಅವರ ಯಾವ ಚಪ್ಪಲಿ ಧರಿಸಿದ್ರು, ಯಾವ ಶೂ ಧರಿಸಿದ್ರು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ಹೋಲಿಕೆ ಆಗುವಂತೆ ಎವಿಡೆನ್ಸ್ಗಳನ್ನ ಕಲೆಕ್ಟ್ ಮಾಡಬೇಕಾಗತ್ತೆ. ಹೀಗಾಗಿ ಅವರ ಬಟ್ಟೆಗಳು ಮತ್ತೆ ಶೂಗಳನ್ನ ಕಲೆಕ್ಟ್ ಮಾಡುವಂತ ನಿಟ್ಟಿನಲ್ಲಿ ಪೊಲೀಸರು ಮುಂದಾಗಿರುವಂತದ್ದು. ಪ್ರಗತಿ. ಇನ್ನು ಹರೀಶ್, ದರ್ಶನ್ ಮನೆಯಲ್ಲಿ ಈಗ ಇಂಚಿಂಚು ಪೊಲೀಸರು ಹುಡುಕಾಟ ನಡೆಸ್ತಾ ಇದ್ದಾರೆ. ಅವತ್ತು ನಂದೀಶ್ ಬಂದು ಶೂ ಬಿಟ್ಟು ಹೋದಂತಹ ದಿನ ದರ್ಶನ್ ಅಲ್ಲಿ ಇದ್ದಿದ್ದೇ ಆದ್ರೆ ಈಗ ದರ್ಶನ್ ಕರ್ಕೊಂಡು ಬಂದು ಅಲ್ಲಿ ಸ್ಥಳ ಮಹಜರನ್ನ ಮಾಡಬೇಕಾಗಿತ್ತು ಅನ್ಸುತ್ತೆ. ಯಾಕೆ ಕರ್ಕೊಂಡು ಬಂದಿಲ್ಲ ಹಾಗಾದ್ರೆ? ಪ್ರಗತಿ, ಮುಂದಿನ ಹಂತದಲ್ಲಿ ಏನಾದರೂ ದರ್ಶನ್ನ ಕರೆದುಕೊಂಡು ಹೋಗಿ ವಿಚಾರಣೆ ಮಾಡ್ತಾರ ಅಂದ್ರೆ ಅಲ್ಲಿ ಸ್ಥಳ ಮಹಜರು ಮಾಡ್ತಾರ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ. ಆದರೆ ಮೊನ್ನೆ ರಾತ್ರಿಯೇ ದರ್ಶನ್ ಅನ್ನ ಕರೆದುಕೊಂಡು ಹೋಗಿ ಅಲ್ಲಿ ಅವರ ಬಟ್ಟೆ ಮತ್ತೆ ಇನ್ನಿತರ ಅವರ ಶೂ ಅನ್ನ ಈಗಾಗಲೇ ವಶಕ್ಕೆ ಪಡೆಯಲಾಗಿದೆ ಅನ್ನುವಂಥ ಮಾಹಿತಿ ಈಗಾಗಲೇ ಲಭ್ಯವಾಗಿರುವಂಥದ್ದು. ಅವರ ಬಟ್ಟೆಗಳನ್ನ ಜೊತೆಗೆ ಶೂ ಅನ್ನ ಈಗಾಗಲೇ ವಶಕ್ಕೆ ಪಡೆದು ಅದರ ಮೇಲೆ ಏನಾದರೂ ರೇಣುಕಾ ಸ್ವಾಮಿಯ ರಕ್ತದ ಕಲೆಗಳು ಅಥವಾ ಕೂದಲು ಏನಾದರೂ ಇದೆಯಾ ಅನ್ನೋದ್ರ ಕುರಿತು ಪರಿಶೀಲನೆಗಾಗಿ ಈಗಾಗಲೇ ಲೂಮಿನಸ್ ಟೆಸ್ಟ್ ಮೊರೆ ಹೋಗಿರುವಂಥದ್ದು. ಈ ಒಂದು ಲೂಮಿನಸ್ ಟೆಸ್ಟ್ ನಲ್ಲಿ ಈಗಾಗಲೇ ಅವರು ತುಂಬಾ ದಿನಗಳ ನಂತರ ರಕ್ತ ಇದ್ರೂ ಸಹ ತೊಳೆದಿದ್ರು ಸಹ ಆ ಒಂದು ಮಾಹಿತಿ ಪೊಲೀಸರಿಗೆ ಗೊತ್ತಾಗುತ್ತೆ. ಹೀಗಾಗಿ ಈಗಾಗಲೇ ಅವರ ಥ್ಯಾಂಕ್ ಯು ಹರೀಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.